ಇನ್ನು ಪ್ರತಾಪ್ ಸಿಂಹ ಸಹೋದರನ ಬಂಧನಕ್ಕೆ ಶಾಸಕ ಶೈಲೇಂದ್ರ ಕಿಡಿಕಾರಿದ್ದಾರೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕುವ ಮೂಲಕ ರಾಜಕೀಯ. ಪ್ರತಾಪ್ ಸಿಂಹ ವಿರುದ್ಧ ರಾಜಕೀಯ ನಡೆದಿರಬಹುದು. ಅಧಿಕಾರಿಗಳು ಸ್ವತಂತ್ರವಾಗಿ ತನಿಖೆ ಮಾಡಬೇಕು. ಬೀದರ್ನಲ್ಲಿ ಬಿಜೆಪಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಳಿಸ್ಕೊಳ್ಳಿ. ಕಾನೂನು ಪ್ರಕ್ರಿಯೆ ನಡೀತಾ ಇದೆ. ಈತನ ಪ್ರತಾಪ್ ಸಿಂಹ ಅವರು ಮುಂಜಾನೆ ಹೇಳಿದ್ರು, ನಾನು ನೋಡಿದೆ. ಯತೀಂದ್ರ ಅವರಿಗೆ ಯಾಗಾದರೂ ಮಾಡಿ ಖಾಲಿ ಇದ್ದಾರೆ ಈಗ. ಯಾಕೆ MLA ಸೀಟ್ ಅವ್ರ ತಂದೆ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಅವರು ಎಲ್ಲರ ಸ್ಥಾನ ಕೊಡಬೇಕಂತ ನಾಡಿನ ಮುಖ್ಯಮಂತ್ರಿ ಆ ಒಂದು ಪ್ರಯತ್ನದಲ್ಲಿದ್ದಾರೆ. ಹೇಗಾದರೂ ಮಾಡಿ ಪ್ರತಾಪ್ ಸಿಂಹ ಮೇಲೆ ಏನಾದರೂ ಒಂದು ಕೇಸ್ ದಾಖಲೆ ಆಗಲಿ, ಯಾವುದೇ ಒಂದು ರೀತಿಯಲ್ಲಿ ತೊಂದರೆ ಕೊಡಬೇಕಂತ ಈ ಥರ ಮಾಡ್ತಾ ಇದ್ದಾರೆ. ಅದಕ್ಕೆ ಆಲ್ರೆಡಿ ಪ್ರತಾಪ್ ಸಿಂಹ ಅವರು ಖಂಡನೆ ಕೂಡ ಕೊಟ್ಟಿದ್ದಾರೆ. ಅದು ಎಂದೂ ಫಲಶ್ರುತಿ ಆಗಲ್ಲ. ಅದೇನು ಕಾನೂನು ಪ್ರಕ್ರಿಯೆ ನಡೀತಾ ಇದೆ. ಈತನ ಪ್ರತಾಪ್ ಸಿಂಹ ಅವರು ಮುಂಜಾನೆ ಹೇಳಿದ್ರು, ನಾನು ನೋಡಿದೆ. ಯತೀಂದ್ರ ಅವರಿಗೆ ಯಾಗಾದರೂ ಮಾಡಿ ಖಾಲಿ ಇದ್ದಾರೆ ಈಗ. ಯಾಕೆ MLA ಸೀಟ್ ಅವ್ರ ತಂದೆ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಅವರು ಎಲ್ಲರ ಸ್ಥಾನ ಕೊಡಬೇಕಂತ ನಾಡಿನ ಮುಖ್ಯಮಂತ್ರಿ ಆ ಒಂದು ಪ್ರಯತ್ನದಲ್ಲಿದ್ದಾರೆ. ಹೇಗಾದರೂ ಮಾಡಿ ಪ್ರತಾಪ್ ಸಿಂಹ ಮೇಲೆ ಏನಾದರೂ ಒಂದು ಕೇಸ್ ದಾಖಲೆ ಆಗಲಿ, ಯಾವುದೇ ಒಂದು ರೀತಿಯಲ್ಲಿ ತೊಂದರೆ ಕೊಡಬೇಕಂತ ಈ ಥರ ಮಾಡ್ತಾ ಇದ್ದಾರೆ. ಅದಕ್ಕೆ ಆಲ್ರೆಡಿ ಪ್ರತಾಪ್ ಸಿಂಹ ಅವರು ಖಂಡನೆ ಕೂಡ ಕೊಟ್ಟಿದ್ದಾರೆ. ಅದು ಎಂದೂ ಫಲಶ್ರುತಿ ಆಗಲ್ಲ. ಅದೇನು ಕಾನೂನು ಪ್ರಕ್ರಿಯೆ ನಡೀತಾ ಇದೆ. ಈತನ ಪ್ರತಾಪ್ ಸಿಂಹ ಅವರು ಮುಂಜಾನೆ ಹೇಳಿದ್ರು, ನಾನು ನೋಡಿದೆ. ಯತೀಂದ್ರ ಅವರಿಗೆ ಯಾಗಾದರೂ ಮಾಡಿ ಖಾಲಿ ಇದ್ದಾರೆ ಈಗ. ಯಾಕೆ MLA ಸೀಟ್ ಅವ್ರ ತಂದೆ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಅವರು ಎಲ್ಲರ ಸ್ಥಾನ ಕೊಡಬೇಕಂತ ನಾಡಿನ ಮುಖ್ಯಮಂತ್ರಿ ಆ ಒಂದು ಪ್ರಯತ್ನದಲ್ಲಿದ್ದಾರೆ. ಹೇಗಾದರೂ ಮಾಡಿ ಪ್ರತಾಪ್ ಸಿಂಹ ಮೇಲೆ ಏನಾದರೂ ಒಂದು ಕೇಸ್ ದಾಖಲೆ ಆಗಲಿ, ಯಾವುದೇ ಒಂದು ರೀತಿಯಲ್ಲಿ ತೊಂದರೆ ಕೊಡಬೇಕಂತ. ಅಲ್ಲ, ನೀವು ರಾಜಕೀಯದಲ್ಲಿ ಯಾರ್ದು ಬೇಕಿದ್ರೆ ಮಾಡ್ಕೊಳ್ಳಿ. ಅಲ್ಲಿ ಪ್ರತಾಪ್ ಸಿಂಹನ ಕೊಡ್ತಿರೋ ಅಥವಾ CM ಸಿದ್ದರಾಮಯ್ಯನವರ ಮಗನಿಗೆ ಕೊಡ್ತಿರೋ, ರಾಜಕೀಯ ನಮಗೆ ಬೇಡ. ಮರ ಕಡ್ದಿದ್ದೀರಿ. ಮರ ಕಡ್ದವನು ಯಾರು? ಮರ ಕಡ್ದಿದ್ದು ಪ್ರತಾಪ್ ಸಿಂಹನ ತಮ್ಮ ಆಗಿದ್ದರೆ ಶಿಕ್ಷೆ ಆಗಲೇಬೇಕು. ಅದರಲ್ಲಿ ನಿಮ್ಮ ರಾಜಕೀಯ ನಿಮಗಿಟ್ಕೊಳ್ಳಿ. ನೀವು ಗೆಲ್ಲಬೇಕು, ನೀವು ಸೋಲ್ಬೇಕು ಅಂತೇಳಿ ನಿಮ್ಮ ಹಣೆ ಬರ ಅದು. ಮರ ನಮ್ಮದು. ಮರ ಕಡ್ದವನು ಯಾರು? ಅವನೆಷ್ಟೇ ಪ್ರಭಾವಶಾಲಿ ಆಗಿರಲಿ, ಆ ಮರ ವಿಜುವಲ್ ತೋರಿಸ್ರಿ ಸ್ವಲ್ಪ.